ಥೋ ಎಂತ ವರ್ಸ್ಟ್ ಡೇ ಅಂತ ಅಂದ್ರೆ ನಿಜವಾಗ್ಲೂ ಎಂತಕ್ಕಾದ್ರೂ ನಾ ಐಫೋನ್ ತಗೊಂಡ್ನೋ ಅದು ಈ ಆಪಲ್ ಮೇಲೆ ಎಂತಕ್ ನಾನು ಇಷ್ಟ ಆಗದೆ ದುಡ್ಡು ಅನ್ನೋ ಲೆವೆಲಲ್ಲಿ ನನ್ಗೆ ಅನ್ಸ್ಬಿಡ್ತಾಯ್ತಾ. ನನ್ಗೆ ನಿಜವಾಗ್ಲೂ ಈ ಐಫೋನ್ ನಂಬಲೇಬಾರ್ದು ಅನ್ನೋದು ನನ್ನ ಫೈನಲಿ ಗೊತ್ತಾಯ್ತು. ಎಂತ ಅಂದ್ರೆ ಸುಮ್ಮನೆ ರೋಡಲ್ಲಿ ಏನೋ ಸ್ವೈಪ್ ಮಾಡ್ಕೊಂಡು ಮೊಬೈಲ್ ನೋಡ್ತಾ ಇದ್ದಿದ್ದಾಯ್ತಾ, ಬಿದ್ದಿಲ್ಲ ಎಂತ ಇಲ್ಲ, ಡಿಸ್ಪ್ಲೇ ತಕ್ಷಣನೇ ಹೋಗ್ಬಿಡದ. ಯೋ ಎಂತ ಸಾವು ಅಂತ ನಾನೆಲ್ಲೋ ಬೇರೆ ಕಡೆ ಇದ್ದೆ ಆಯ್ತಾ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಫೋರಮಲ್ಲಿ ಐಸ್ಟೋರ್ ಇದೆ ಅಲ್ಲ, ಅಲ್ಲಿ ಬಂದು ತೋರ್ಸೋಣ ಅಂತ ಬಂದೆ. ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಇದೇನೋ ಇವಾಗ ಈ ತರ ತುಂಬಾ ಪ್ರಾಬ್ಲಮ್ ಆಗಿದೆ, ಇದೆಲ್ಲ ಅವ್ರದ್ದು ಆಪಲ್ ಅವ್ರದ್ದು ಇಶ್ಯೂ ಇರೋದು, ಇದು ಡಿಸ್ಪ್ಲೇ ಹೋಗಿದೆ, ನಾವು ಕಳಿಸ್ತೀವಿ ಅವರಿಗೆ, ಅವರು ತುಂಬಾ ಜನಕ್ಕೆ ಈ ತರ ಒರಿಜಿನಲ್ ಸ್ಕ್ರೀನ್ ಹಾಕಿ ಕೊಟ್ಟಿದ್ದಾರೆ ಡಿಸ್ಪ್ಲೇ ಫ್ರೀ ಆಗಿ ಅಂತ. ಆಮೇಲೆ ಅವ್ರು ಹಾಕಿರೋದೇ ದೊಡ್ಡ ಬಾಂಬ್ ಆಯ್ತಾ. ಅದನ್ನ ಕೇಳ್ಬಿಟ್ಟು ನನ್ನ ಹಾರ್ಟ್ ಬ್ರೋಕನ್ ಆಗಿ ಹೊಡೆದೋಯ್ತು. ಎಂತ ಹೇಳಿ, ಎಲ್ಲದಲ್ಲಿ ಇದ್ದಿದ್ದೆಲ್ಲ ಹೋಗುತ್ತೆ, ಡೇಟಾ ಎಲ್ಲ ವ್ಯಾನಿಶ್ ಆಗಿ ಹೋಗುತ್ತೆ ಅಂತ. ನನ್ನ ಹಣೆ ಬರಕ್ ಒಂದ್ ಕಡೆ ಎಲ್ಲಾದ್ರೂ ಅಟ್ಲೀಸ್ಟ್ ಸೇವ್ ಮಾಡಿ ಇಟ್ಕೊಂಡಿದ್ರು ಬೇಜಾರಿಲ್ಲ. 2 ವರ್ಷದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಎಂತ ಮಾಡೋದು, ಈಗ ಹೊರಗಡೆ ಡ್ಯೂಪ್ಲಿಕೇಟ್ ಹಾಕ್ಸಿದ್ರೆ ನಂದೆಲ್ಲ ಉಳಿಯುತ್ತೆ, ದುಡ್ಡು ಹೋಗುತ್ತೆ, ಆದ್ರೆ ನನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ಉಳ್ಕೊಳ್ಳುತ್ತೆ. ಇವಾಗ 2 ವರ್ಷದಿಂದ ಮೆಮೊರೀಸ್ ಇಂಪಾರ್ಟೆಂಟಾ, ಇವಾಗ ಒರಿಜಿನಲ್ ಸ್ಕ್ರೀನ್ ಇಂಪಾರ್ಟೆಂಟಾ? ನೀವಾಗಿದ್ರೆ ಎಂತ ಮಾಡ್ತಿದ್ರಿ? 2 ವರ್ಷದ ಮೇಲೆ ಆಲ್ಮೋಸ್ಟ್ ಆಗ್ತಾ ಬಂತು. ಎಷ್ಟು ಫೋಟೋಸ್ಗಳು, ಎಷ್ಟು ವಿಡಿಯೋಗಳು, ಅದ್ ಹಿಂಗೆ ಎಲ್ಲ ಹೋದ್ರೆ ಯಪ್ಪ ಹೆಂಗಾಗುತ್ತೆ ನನ್ಗಂತೂ. ಅದನ್ನ ಕಣ್ಣಲ್ಲೆಲ್ಲ ನೀರೇ ಬರೋಂಗಾಯ್ತು. ಸ್ಕ್ರೀನ್ ಹೋಯ್ತು ಅಂತ ಅಲ್ಲ, ಎಲ್ಲ ಹೋಗುತ್ತೆ. ನೀವಾಗಿದ್ರೆ ಏನ್ ಮಾಡ್ತಿದ್ರಿ ಇಂತ